ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ವಿಂದ್ಯಾ ಲೈಫ್ ಸ್ಟೈಲ್. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ವೆಲ್ಕಮ್ ಟು ಟುಡೇಸ್ ವ್ಲಾಗ್. ಇವತ್ತು ಮಾರ್ನಿಂಗ್ ನನ್ನ ವ್ಲಾಗ್ ಶುರು ಕೂಡ ಮಾಡಿದೆ. ನಾನು ಇವಾಗ ಟಿಫನ್ಗೆ ರೆಡಿ ಮಾಡ್ತಾಯಿದ್ದೆ. ಅಮ್ಮಗೆ ಹೆಲ್ಪ್ ಮಾಡ್ತಾಯಿದ್ದೀನಿ, ನಾನೇನು ಮಾಡಿಲ್ಲ. ಜಸ್ಟ್ ಪೂರಿ ಮಾಡುವ ಅಂತ ಪೂರಿಗೆ ಹಿಟ್ಟೆಲ್ಲ ರೆಡಿ ಮಾಡಿಕೊಡ್ತಾಯಿದ್ದೆ. ನಾವು ಪೂರಿ ಮಾಡಬೇಕಾದ್ರೆ ಯಾವುದೇ ಸೋಡಾ ಅಥವಾ ಆಗಲಿ ಚಿರೋಟಿ ರವೆ ಮೈದಾ ಏನೋ ಯೂಸ್ ಮಾಡಲ್ಲ. ಜಸ್ಟ್ ಗೋಧಿ ಹೇಗೆ ಚಪಾತಿ ಹಿಟ್ಟನ್ನ ಕಳಿಸ್ಕೊತೀವೋ ಹಾಗೆ ಕಳಿಸ್ಕೊತೀವಿ. ಸ್ವಲ್ಪ ಸಾಫ್ಟಾಗಿ ಪೂರಿ ಹಿಟ್ಟನ್ನ ಕಳಿಸ್ಕೊತೀವಿ ಅಷ್ಟೇ. ನಾವು ಈ ಪೂರಿ ಹಿಟ್ಟಲ್ಲೇ ಚಪಾತಿ ಕೂಡ ಮಾಡ್ಕೊಂಡು ತಿಂತೀವಿ. ಸೊ ನೀವೇ ಮುಂದೆ ನೋಡ್ಬೋದು ವಿಡಿಯೋದಲ್ಲಿ ನಾನು ಪೂರಿ ಎಷ್ಟು ಸೂಪರಾಗಿ ಬಂದಿತ್ತು ಅಂತ ಕ್ಲಿಪ್ ಕೂಡ ಹಾಕಿದ್ದೀನಿ ನೋಡಿ. ಆ್ಯಂಡ್ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿ. ಹಾಗೂ ಪ್ಲೀಸ್ ಡೋಂಟ್ ಸ್ಕಿಪ್ ಆ್ಯಂಡ್ ಸಬ್ಸ್ಕ್ರೈಬ್, ಪ್ಲೀಸ್ ಸಬ್ಸ್ಕ್ರೈಬ್. ಈಗ ಪೂರಿ ಜೊತೆ ಚೆನ್ನ ಮಸಾಲ ಮಾಡೋಣ ಅಂತ ಮಾಡ್ತಾ ಇದ್ದಾವೆ. ಅಕ್ಕ ಮಾಡ್ತಾರೆ ಅದು ಈ ರೆಸಿಪಿನ. ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ, ಇದು ದಪ್ಪ ಏನಕ್ಕೆ ರುಬ್ಕೊಳ್ಳೋಕ್ಕೋಸ್ಕರ ಇದನ್ನು ಫ್ರೈ ಮಾಡ್ತಾ ಇರೋದು. ಹಾಗೆ ಸ್ವಲ್ಪ ಶುಂಠಿ ಎಲ್ಲ ಬೆಳ್ಳುಳ್ಳಿ ಎಲ್ಲ ಹಾಕಿ ಫ್ರೈ ಮಾಡಬೇಕು. ತುಂಬಾ ಚೆನ್ನಾಗಂತೂ ಬಂದಿತ್ತು. ನನಗಂತೂ ತುಂಬ ಇಷ್ಟ ಆಯಿತು. ಸ್ವಲ್ಪ ಟೊಮೆಟೊ ಕೂಡ ಹಾಕಿ ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಅದ್ರ ಜೊತೆ ಸ್ವಲ್ಪ ಸೋಂಪು, ಫ್ಲೇವರ್ ತುಂಬ ಚೆನ್ನಾಗಿರ್ಬೇಕಲ್ವ. ಏನೇ ಒಂದು ಮಾಡಿದ್ರೂ ಕೂಡ ನಮ್ಮ ಇಂಡಿಯನ್ ಸ್ಪೈಸಸ್ ಹಾಕಿದೆ ಮಾಡಿದ್ರೆ ಅದು ಟೇಸ್ಟೇ ಇರಲ್ಲ. ಸೊ ಸೋಂಪು, ಚಕ್ಕೆ, 2 ಲವಂಗ ಹಾಕಿ ಅದ್ರ ಜೊತೆ ಗೋಡಂಬಿ ಕೂಡ ಹಾಕಿ ರುಬ್ಕೊಂಡ್ವಿ. ಅದು ಆರಿದ್ಮೇಲೆ ರುಬ್ಕೊಂಡಿರೋದು. ಅದಕ್ಕೆ ಒಗ್ಗರಣೆ ಮಾಡೋಕ್ಕೋಸ್ಕರ ಸ್ವಲ್ಪ ಎಣ್ಣೆ, ಟೊಮೆಟೊ, ಕರಿಬೇವು ಸೊಪ್ಪು, ಏನೇ ಆದರೂ ಕರಿಬೇವು ಸೊಪ್ಪು ಯೂಸ್ ಮಾಡಿದ್ರೆ ಅದು ಫ್ಲೇವರೇ ಚೆಂದ ಅಲ್ವಾ. ಸ್ವಲ್ಪ ಅರಿಶಿನ ಮತ್ತು ಹಾಗೆ ಸ್ವಲ್ಪ ಸೋಂಪು ಕೂಡ ಹಾಕ್ಕೊಂಡಿದ್ದೀವಿ. ಒಗ್ಗರಣೆ ಮಾಡ್ಕೊಂಡಿದ್ವು, ಅದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿ ಅದಕ್ಕೆ ಹಾಕಿದ್ದು. ಕುದಿ ಬಂದ ಮೇಲೆ ಸ್ವಲ್ಪ ನೀರು ಹಾಕಿ ಅದಕ್ಕೆ ಖಾರ ಪುಡಿ, ಧನಿಯಾ ಪುಡಿ, ಸ್ವಲ್ಪ ಗರಂ ಮಸಾಲ, ನಾವು ಓಲ್ ಸ್ಪೈಸಸ್ ಹಾಕಿದ್ದೀವಿ ಬಟ್ ಆದರೂ ಕೂಡ ಸ್ವಲ್ಪ ರುಚಿಗೋಸ್ಕರ ಗರಂ ಮಸಾಲನ ಕೂಡ ಹಾಕಿ ಚೆನ್ನಾಗಿ ಕುದಿಸ್ಕೊತಾ ಇದ್ದೀವಿ. ಚೆನ್ನಾಗಿ ಕುದಿಸ್ಕೊಂಡಾದ್ಮೇಲೆ ಬೇಯಿಸಿಟ್ಟಿರೋ ಚೆನ್ನ ಅಂದರೆ ಚೆನ್ನನ ಫಸ್ಟ್ ನಾವು ಕುಕ್ಕರಲ್ಲಿ ಉಪ್ಪು ಹಾಕಿ ಬೇಯಿಸಿದ್ವಿ. ಸೊ ಅದರಿಂದ ನಮಗೆ ಎಷ್ಟು ಉಪ್ಪು ಬೇಕಾಗುತ್ತೋ ಅಷ್ಟು ಮಾತ್ರ ಉಪ್ಪು ಹಾಕ್ಕೊಂಡು ಲಾಸ್ಟಿಗೆ ಕೊತ್ತಂಬರಿ ಹಾಕ್ಕೊಂಡು ಚೆನ್ನಾಗಿ ಕುದಿಸ್ಕೊಂಡ್ರೆ ಚೆನ್ನ ಮಸಾಲ ರೆಡಿ. ಈಗ ನೋಡ್ಬೋದು ನಾನು ಚಪಾತಿ ಹಿಟ್ಟಿನ ತರಹನೇ ಪೂರಿನ ಕಲಿಸ್ಕೊಂಡಿದ್ದು. ನಾನಲ್ಲಿ ಲಟ್ಟಿಸ್ಕೊಡ್ತಾ ಇದ್ದೆ, ಅಕ್ಕ ಒಂದೊಂದೇ ಪೂರಿ ಕೂಡ ಹಾಕ್ತಾಯಿದ್ಲು. ನೀವೇ ನೋಡ್ತಾ ಇರ್ಬೋದು ಪೂರಿ ಎಷ್ಟು ಚೆನ್ನಾಗಿ ಉಬ್ಬು ಬರ್ತಾಯಿದೆ ವಿತೌಟ್ ಎನಿ ಚಿರೋಟಿ ರವೆ ಆ್ಯಂಡ್ ಸೋಡಾ ಕೂಡ ಯೂಸ್ ಮಾಡಿಲ್ಲ. ತುಂಬಾ ಚೆನ್ನಾಗಿರುತ್ತೆ. ಇದು ಹೆಲ್ತಿ ಕೂಡ ಅಲ್ವಾ. ಗೋಧಿ ಹಿಟ್ಟು, ಮೈದಾ ಅಷ್ಟೊಂದು ಹೆಲ್ತಿ ಅಲ್ಲ. ನೀವು ಬೇಕಾದರೆ ಒಂದು ಮೈದಾನು ಕೂಡ ಯೂಸ್ ಮಾಡ್ಬೋದು. ತುಂಬ ಲಾರ್ಜ್ ಕ್ವಾಂಟಿಟಿಗಿಂತ ಸ್ವಲ್ಪ ಮೈದಾ ಯೂಸ್ ಮಾಡಿದ್ರೂ ಪರವಾಗಿಲ್ಲ. ಸೊ ನೀವು ಒಂದು 2 ಕಪ್ ಗೋಧಿ ಹಿಟ್ಟಿಗೆ 1 ಕಪ್ ಆರ್ ಹಾಫ್ ಕಪ್ ಮೈದಾ ತೊಗೊಂಡು ಚಪಾತಿ ಹಿಟ್ಟಿನ ಥರ ಕಲಿಸ್ಕೊಂಡ್ರೆ ಅದು ಕೂಡ ಟೇಸ್ಟಿ. ಸೊ ನೀವು ಟ್ರೈ ಮಾಡಿ, ಹಾಗೆ ನನಗೂ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ಕ್ಲಿಪ್ಪಲ್ಲಿ ಏನಿರುತ್ತೆ ಅಂದರೆ ನಾನು ನಮ್ಮ ಕಸ್ಟಮರ್ ಸ್ವಲ್ಪ ಕಾನ್ವರ್ಸೇಷನ್ ಮಾಡ್ತಾಯಿದ್ದೆ, ಅದು ಹೇಗಿರುತ್ತೆ ಅಂತ ಶುರು ಮಾಡ್ತಾ ಇದ್ದೀನಿ. ಇಲ್ಲಿ ಯಾರಿರೋದು? ನಿನ್ನ ಹೆಸರು ಬಂಗಾರಿ? ಇವನು ತಸ್ಮೈ, ಮುದ್ದು 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 ಕಂದ ಪಾಪು ಪುಟಾಣಿ ಇದು ಅಲ್ಲಮ್ಮ. ಅವನಿಗೆ ಫೇವ್ರೇಟ್ ಮಾಷಾ ಇಂದ ಬಿಯರ್, ಬಟ್ ಮಾಷಾ ಬಂದಿಲ್ಲ ಇನ್ನು. ಸೊ ವೆಯ್ಟ್ ಮಾಡ್ತಾ ಇದ್ದಾನೆ. ಇಲ್ಲಿ ಏನು ವೀಡಿಯೋ ಮಾಡ್ತಿದ್ದಾನೆ ಅಂತ ಅಂದರೆ ಅವನೇ ಮೊಬೈಲ್ ಎತ್ಕೊಂಡು ವೀಡಿಯೋ ಮಾಡ್ತಾಯಿದ್ದಾನೆ. ನಾನು ಹೇಗೆ ಮೊಬೈಲ್ ಎತ್ಕೊಂಡು ವ್ಲಾಗ್ ಮಾಡ್ತಾ ಇರ್ತೀನೋ ಸೊ ಅದನ್ನೇ ಅವನು ರಿಪೀಟ್ ಮಾಡ್ತಾ ಇದ್ದಾನೆ. ನಂತರ ಮಾಡ್ತಾನೆ ಅವನೇ ಓನ್ ಕಾನ್ವರ್ಸೇಷನ್ ಕ್ರಿಯೇಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದಾನೆ. ಸೊ ಅದನ್ನು ಕೇಳಿಸ್ಕೊಳ್ಳಿ, ತುಂಬಾ ಚೆನ್ನಾಗಿದೆ. ಸೊ ಇವೆಲ್ಲ ಒಂದು ಲೈಕ್ ಮೆಮೊರೀಸ್ ಅಂತಲೇ ಹೇಳ್ಬೋದು. ಸೊ ಅವನು ಕೂಡ ಗ್ರೋ ಅಪ್ ಆದಾಗ ಅದನ್ನೆಲ್ಲ ತೋರಿಸ್ಬೋದಲ್ವ, ಈ ಥರ ಎಲ್ಲ ಮಾಡಿದ್ದೆ ನೀನು ಅಂತ. ಸೊ ನೋಡಿ, ವಿಂದ್ಯಾ ಹೊಡಿಬೇಕು ನಿಮ್ಮನ್ನ. ಸೊ
ಕೇಳಿಸ್ಕೊಂಡ್ರಲ್ಲ ಅವ್ನು ಹೀಗೆ ಮಾತಾಡ್ತಾನೆ ಅಂತ. ಸೊ ಅವ್ನು ಇದಕ್ಕೂ ಕೂಡ ಯಾವತ್ತೂ ಮೊಬೈಲ್ ಮುಟ್ಟಿಲ್ಲ. ಸೊ ನಾನು ಅದೆಲ್ಲ ಎಲ್ಲ ತಿಂದಾದ್ಮೇಲೆ ಪಾತ್ರೆಗಳು ಮಾತ್ರ ಇಷ್ಟು ಬಿದ್ದಿತ್ತು. ಸೊ ನನಗೆ ರಜಾ ಇದ್ದಿದ್ದರಿಂದ ನಾನು ಅವತ್ತು ಸ್ವಲ್ಪ ಕೆಲಸ ಹೆಲ್ಪ್ ಮಾಡ್ತಾಯಿದ್ದೆ, ಏಕೆಂದರೆ ಎಲ್ಲ ಕೆಲಸ ಅವರೇ ಮಾಡೋಕ್ಕಾಗಲ್ವಲ್ಲ. ಸೊ ಹಾಗೆ ಇಲ್ಲಿ ಒಂದು ಮೇನ್ ಕಂಟೆಂಟ್ ಏನಂದರೆ ನಮ್ಮಮ್ಮ ಮಾಡೋ ಬಿರಿಯಾನಿ ರೆಸಿಪಿನ ಶೇರ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಮಾಡ್ತಾರೆ, ತುಂಬಾ ಚೆನ್ನಾಗಿ ಮಾಡ್ತಾರೆ. ನಮ್ಮನೇಲಿ ಪ್ರತಿ ಫಂಕ್ಷನ್ ಆದರೂ ಕೂಡ ನಮ್ಮಮ್ಮ ಬಿರಿಯಾನಿ ತುಂಬಾ ಸ್ಪೆಷಲ್, ಎಲ್ರಿಗೂ ಕೂಡ ಅವ್ರು ಇಷ್ಟಪಟ್ಟು ತಿಂತಾರೆ. ಸೊ ನೋಡ್ತಾ ಇರ್ಬೋದು ನೀವೇ, ಹೋಲ್ ಸ್ಪೈಸಸ್ ಹಾಕ್ಕೊಂಡ್ರು, ಸ್ವಲ್ಪ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಪಲಾವ್ ಎಲೆ ಎಲ್ಲ ಹಾಕಿ ತೊಳೆದಿಟ್ಟಿರೋ ಚಿಕನ್, ಅರಿಶಿನ, ಉಪ್ಪು. ನಮ್ಮಮ್ಮ ಜಾಸ್ತಿ ಕಲ್ಲುಪ್ಪನ್ನ ಯೂಸ್ ಮಾಡ್ತಾರೆ, ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಹಾಗೆ ಕಸ್ತೂರಿ ಹಾಕ್ಕೊಂಡು ಒಂದೆರಡು ವಿಷಲ್ ತೊಗೊಂಡಿಲ್ಲ, ಬೇಯಿಸ್ಕೊಂಡಿದ್ದಾರೆ. ಸೊ 1-2 ಮಿನಿಟ್ಸ್ ಬಿಟ್ಟು ಬೇಯಿಸ್ಕೊಂಡು ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಗೆ ಬಿರಿಯಾನಿ ಮಸಾಲ ಬರುತ್ತಲ್ಲ, ಬಿರಿಯಾನಿ ಮಸಾಲ ಹಾಕ್ಕೊಂಡ್ರು. ಇಲ್ಲಿ ರುಬ್ಬಕ್ಕೆ ಕಾಯಿನ ಹಾಕಿ ಫಸ್ಟ್ ಗ್ರೈಂಡ್ ಮಾಡಿಕೊಂಡ್ರು. ಅದಕ್ಕೆ ಈರುಳ್ಳಿ, ಕೊತ್ತಂಬರಿ, ಪುದೀನ ಹಾಕಿ ಗ್ರೈಂಡ್ ಮಾಡ್ಕೊಂಡು ಅದಕ್ಕೆ ಏನು ಬಿರಿಯಾನಿಗೆ ಚಿಕನ್ ಹಾಕಿದ್ವಲ್ಲ ಅದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೊಂಡಿದ್ದಾರೆ. ಹಾಗೆ ಅದಕ್ಕೆ ಸ್ವಲ್ಪ ಖಾರ ಪುಡಿ, ಧನಿಯಾ ಪುಡಿ, ಚೂರು ಗರಂ ಮಸಾಲ ಹಾಕಿ ಮಿಕ್ಸ್ ಮಾಡಿದ್ರು. ಹಾಗೆ ಸ್ವಲ್ಪ ಬಿಸಿನೀರು, ನಮ್ಮಮ್ಮ ಏನೇ ರೈಸ್ ಐಟಮ್ ಮಾಡೋ ಸ್ವಲ್ಪ ಬಿಸಿನೀರನ್ನ ಚೆನ್ನಾಗಿ ಆ ಕಡೆ ಇಟ್ಟಿರ್ತಾರೆ, ಯಾಕಂದರೆ ಅದಕ್ಕೆ ಬಿಸಿನೀರು ಹಾಕಿದ್ರೆ ಬೇಗ ಆಗುತ್ತೆ ಅಂತ. ಸ್ವಲ್ಪ ಅಕ್ಕಿನೂ ಕೂಡ ಮುಂಚೆ ನೆನೆ ಹಾಕಿರ್ತಾರೆ. ಸೊ ಇವಾಗ ರುಚಿ ನೋಡಿಕೊಂಡು 1-2 ವಿಷಲ್ ತೊಗೊಂಡ್ರೆ ಬಿರಿಯಾನಿ ರೆಡಿ. ರೆಸಿಪಿನ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಲವ್ ಯು ಆಲ್. ಬಾಯ್.